ಹಲೋ, ಇದೊಂದು ಎಂಟಾರ್ಕ್ ಸ್ಕೂಟಿ ಬಂದಿತ್ತು ಕ್ಲಚ್ ಫ್ಲೋ ವೈಬ್ರೇಷನ್ ಅಂತ. ಸೊ ನಾವು ಕ್ಲಚ್ ಎಲ್ಲ ಬಿಚ್ಚಿ ನೋಡಿದ್ವಿ. ಸೊ ಇದರಲ್ಲಿ ಫಾಲ್ಟ್ ಏನಂತಂದರೆ ಕ್ಲಚ್ದು ಔಟರ್ ಬೆಲ್ ಫುಲ್ ಸೌದೋಗಿದೆ ಆ್ಯಂಡ್ ಅದರದ್ದು ಬಾಲ್ಸು ತುಂಬ ಮಾರ್ಕ್ ಆಗಿದೆ. ನೀನು ಅಬ್ಸರ್ವ್ ಮಾಡ್ಬೋದು, ಫುಲ್ ಮಾರ್ಕ್ ಆಗಿದೆ. ಆ್ಯಂಡ್ ಕ್ಲಚ್ ಫುಲ್ಲಿನ ಪ್ರೀವಿಯಸ್ ಸರ್ವಿಸ್ ಮಾಡಿದಲ್ಲಿ ಹೊರದು ಬಿಚ್ಚಿದ್ದಾರೆ. ಸೊ ಇಲ್ಲೆಲ್ಲ ಮಾರ್ಕ್ ಇದೆ. ಅದಕ್ಕೆ ಸ್ಪೆಸಿಫಿಕ್ ಟೂಲ್ಸ್ ಅದನ್ನ ಯೂಸ್ ಮಾಡಿದರೆ ನಿಮ್ಮ ಪ್ರಾಡಕ್ಟು ಡ್ಯಾಮೇಜ್ ಆಗೋಲ್ಲ ಆ್ಯಂಡ್ ಟೂಲ್ಸು ಡ್ಯಾಮೇಜ್ ಆಗೋಲ್ಲ. ಸೊ ಇದರಲ್ಲಿ ನೋಡಿ ಕ್ಲಚ್ಚು ಫುಲ್ ಬರ್ನೌಟ್ ಆಗಿದೆ. ಇದು ಮ್ಯಾಕ್ಸಿಮಮ್ ಒಂದು 500 to 1000 ಕಿಲೋಮೀಟರ್ ರನ್ ಆಗ್ಬೋದು. ಇದು ರೀಪ್ಲೇಸ್ಮೆಂಟ್ ಮಾಡಬೇಕು, ಹಾಗೆ ಇದು ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ ಇದು ಕ್ಲಚ್ದ ಥಿಂಗ್ ಆಗಿದೆ. ನೀವು ಎವ್ರಿ ಆಯಿಲ್ ಚೇಂಜಿಗೆ ಒಂದು ಸತಿ ಕ್ಲಚ್ ಗ್ರೀಸಿಂಗ್ ಸರ್ವಿಸ್ ಮಾಡದಿದ್ದರೆ ನಿಮಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಬೆಟರ್ ಎವ್ರಿ ಆಯಿಲ್ ಚೇಂಜಿಗೆ ಒಂದು ಸತಿ ನೀವು ಗ್ಯಾರೇಜಲ್ಲಿ ಹೋಗಿ ಕ್ಲಚ್ ಗ್ರೀಸಿಂಗ್ ಅಂತ ಹೇಳಿ ಎಲ್ಲ ಗ್ಯಾರೇಜಲ್ಲಿ ಮಾಡಿಕೊಡ್ತಾರೆ. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಕ್ಲಚ್ಚು ಡ್ಯೂರೇಬಲ್ ಬರುತ್ತೆ ಆ್ಯಂಡ್ ಬೆಲ್ಟು ಚೆನ್ನಾಗಿರುತ್ತೆ. ಇದರದ್ದು ಬೆಲ್ಟ್ ಲಾಸ್ಟ್ ಟೈಮ್ ಒಂದು 1 year ಆಯ್ತಂತೆ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು. ಸೊ ಬೆಲ್ಟ್ ಬಗ್ಗೆ ಏನು ಇಶ್ಯೂ ಇಲ್ಲ, ಬೆಲ್ಟ್ ಚೆನ್ನಾಗಿದೆ. ಬಟ್ ಅವ್ರದ್ದು ಕ್ಲಚ್ ಥಿಂಗ್ ಫುಲ್ಲಿ ಹೋಗಿ ಇದು ನೋಡಿ ಫುಲ್ ಎಲ್ಲ ಸೌದೋಗಿದೆ ನೋಡಿ, ಎಲ್ಲ ಮಾರ್ಕ್ ಆಗಿದೆ. ಸೊ ಇದನ್ನ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನಿಮ್ಮ ಗಾಡಿನ ಸ್ಮೂತಾಗಿ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಅ ವೆರಿ ಸ್ಮೂತ್ ಡ್ರೈವ್. ಥ್ಯಾಂಕ್ ಯು.